ವೆಲ್ಕಮ್ ಟು ಸಿದ್ಧಶ್ರೀ GK ಚಾನಲ್. ಈ ಒಂದು ತರಗತಿಯಲ್ಲಿ ನಾವು ಭಾಷಾ ಬೋಧನಾ ಪದ್ಧತಿಗಳಲ್ಲಿರುವ ಸಾಂಪ್ರದಾಯಿಕ ಬೋಧನಾ ಪದ್ಧತಿಯ ಕುರಿತು ಅದರಲ್ಲಿ ಬರುವ ಉಪನ್ಯಾಸ ಪದ್ಧತಿ ಅಂದರೆ ಇದು ಹಿಂದಿನಿಂದಲೂ ಬಳಸುವ ಪದ್ಧತಿ ಅದಕ್ಕೆ ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಅಂತ ಕರೀತಾರೆ. ಸೊ ಈ ಒಂದು ಪದ್ಧತಿಯ ಕುರಿತು ಈ ಒಂದು ದಿನ ನೋಡೋಣ. ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಉಪನ್ಯಾಸ ಪದ್ಧತಿ. ಇಲ್ಲಿ ಉಪನ್ಯಾಸ ಪದ್ಧತಿ ಅಂದರೆ ಏನಂತ ನೋಡಂಬರ್ರಿ. ಶಿಕ್ಷಕನು ತಾನು ಬೋಧಿಸುವ ವಿಷಯದ ಬಗ್ಗೆ ಹಲವಾರು ಮೂಲಗಳಿಂದ ವಿಷಯಗಳನ್ನು ಸಂಗ್ರಹಿಸಿಕೊಂಡು ಒಂದು ಗುಂಪಿನ ವಿದ್ಯಾರ್ಥಿಗಳಿಗೆ ವಾಕ್ಯಗಳ ಮೂಲಕ ಕ್ರಮಬದ್ಧವಾಗಿ ವಿವರಿಸುವುದನ್ನೇ ನಾವು ಸಾಮಾನ್ಯ ಅರ್ಥದಲ್ಲಿ ಉಪನ್ಯಾಸ ಎನ್ನಬಹುದು. ಅಂದರೆ ಉಪನ್ಯಾಸ ಅಂತಂದರೆ ಇಲ್ಲಿ ಏನು ಮಾಡ್ತಾನಂತಂದರೆ ಶಿಕ್ಷಕನು ಏನು ಮಾಡ್ತಾನಂದರೆ ಹಲವಾರು ಬಗೆಯ ಮೂಲಗಳಿಂದ ರೆಫರೆನ್ಸ್ ಬುಕ್ಗಳಿಂದ ವಿಷಯಗಳನ್ನು ಸಂಗ್ರಹಿಸಿಕೊಂಡು ವಾಕ್ಯಗಳ ಮೂಲಕ ಒಂದು ಗುಂಪಂದರೆ ಒಂದು ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಬೋಧನೆ ಮೂಲಕ ಕ್ರಮಬದ್ಧವಾಗಿ ವಿವರಿಸುವುದನ್ನೇ ಏನಂತ ಕರಿತೀವಿ ಅಂತಂದರೆ ಉಪನ್ಯಾಸ ಪದ್ಧತಿ ಅಂತ ಕರಿತೀವಿ. ಸೊ ಬೋಧಿಸಬೇಕಾದ ಪಾಠಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನು ಸಂಗ್ರಹಿಸಿಕೊಂಡಿದ್ದು ಸುಸಂಬದ್ಧ ವಾಕ್ಯಗಳ ಮೂಲಕ ವಿದ್ಯಾರ್ಥಿಗಳ ಮುಂದೆ ಮೌಖಿಕವಾಗಿ ಹೇಳುವುದು ಅಥವಾ ವಿವರಿಸುವುದೇ ಉಪನ್ಯಾಸ ಬೋಧನೆ ಅಂತ ಕರಿತೀವಿ. ಹಿಂದಿನಿಂದಲೂ ಈ ಒಂದು ಉಪನ್ಯಾಸ ಬೋಧನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇತ್ತು. ಯಾಕಂತಂದರೆ ಅಲ್ಲಿ ಒಂದು ದೊಡ್ಡದಾದ ಗುಂಪಿನ ವಿದ್ಯಾರ್ಥಿಗಳಿದ್ದಾಗ ಈ ಒಂದು ಉಪನ್ಯಾಸ ಪದ್ಧತಿ ಹೆಚ್ಚು ಉಪಯುಕ್ತ ಅಂತಲೇ ಹೇಳಬಹುದು. ಸೊ ಇಲ್ಲಿ ಕೇವಲ ಶಿಕ್ಷಕರು ಮೌಖಿಕವಾಗಿ ವಿಷಯಗಳನ್ನು ಹೇಳ್ತಾ ಹೋದಾಗ ವಿದ್ಯಾರ್ಥಿಗಳು ಏನಂದರೆ ಇಲ್ಲಿ ಬರೀ ಕೇಳುವುದಷ್ಟೇ, ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಯಾವುದೇ ಒಂದು ಚಟುವಟಿಕೆ ಮತ್ತು ಭಾಗಿ ಇರುವುದಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ವಿಷಯವೊಂದನ್ನು ಸುಸಂಬದ್ಧ ವಾಕ್ಯಗಳ ಮೂಲಕ ಮೌಖಿಕವಾಗಿ ರೂಪಿಸುವುದೇ ಉಪನ್ಯಾಸ ಏಕಮುಖ ಸಮೂಹ ಪದ್ಧತಿ ಆಗಿರುವ ಇಲ್ಲಿ ಕಲಿಯುವವರು ವಿಷಯಗಳನ್ನು ಪಾಲಿಸುವುದರ ಮೂಲಕ ಭಾಷೆಯ ಮತ್ತು ವಿಷಯ ಜ್ಞಾನ ಗಳಿಸ್ತಾರೆ. ಆಲ್ರೆಡಿ ನಾನು ಹೇಳಿದೆ, ಇಲ್ಲಿ ಏಕಮುಖ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಯಾವುದೇ ಒಂದು ಚಟುವಟಿಕೆ ಇರೋಂಗಿಲ್ಲ. ಶಿಕ್ಷಕನು ಇಲ್ಲಿ ಕೇವಲ ಮೌಖಿಕವಾಗಿ ವಿಷಯಗಳನ್ನು ಹೇಳ್ತಾ ಹೋದಾಗ ವಿದ್ಯಾರ್ಥಿಗಳು ಬರೀ ಏನು ಮಾಡಬೇಕು, ವಿಷಯಗಳನ್ನು ಗ್ರಹಿಸುತ್ತಾ ಹೋಗ್ತಾರೆ ಹೊರತು ಇಲ್ಲಿ ಯಾವುದೇ ಇಂಟ್ರ್ಯಾಕ್ಷನ್ ಇರುವುದಿಲ್ಲ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ಅಂದರೆ ಏಕಮುಖ ಸಮೂಹ ಪದ್ಧತಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಈ ಉಪನ್ಯಾಸ ಪದ್ಧತಿಯ ಅನುಕೂಲಗಳನ್ನು ನೋಡೋಣ. ಏನು ಯೂಸ್ ಆದ ಈ ಒಂದು ಉಪನ್ಯಾಸ ಪದ್ಧತಿಯಿಂದ ಅಂತಂದರೆ ಮೊದಲನೇದಾಗಿ ಸಾಂಪ್ರದಾಯಿಕ ಪದ್ಧತಿ ಅಂತ ಕರೀತಾರೆ. ಆಲ್ರೆಡಿ ನಾನು ಇದು ಹೇಳಿದೆ, ಇದು ಒಂದು ಸಾಂಪ್ರದಾಯಿಕ, ಯಾಕಂದರೆ ಇದು ಹಿಂದಿನಿಂದಲೂ ಬಳಸಿರೋ ಪದ್ಧತಿ ಅಂತಲೇ ಹೇಳ್ಬೋದು. ಈ ಒಂದು ಉಪನ್ಯಾಸ ಪದ್ಧತಿಯು ಪ್ರೌಢಶಾಲಾ ನಂತರದ ಹಂತಗಳಲ್ಲಿ ಹೆಚ್ಚು ಅನುಕೂಲ ಎನಿಸಿದೆ. ಅಂದರೆ ಪ್ರೌಢಶಾಲೆ ಅಂತಂದರೆ ಕಾಲೇಜ್ ಅಥವಾ ಡಿಗ್ರಿ PG ಸ್ಟೂಡೆಂಟ್ಸ್ಗಳಿಗೆ ಇದು ಹೆಚ್ಚು ಉಪಯುಕ್ತ. ಯಾಕಂದರೆ ಅಲ್ಲಿ ಹೆಚ್ಚು ಸ್ಟ್ರೆಂತ್ ಇರುವುದರಿಂದ ಅಲ್ಲಿ ಯಾವುದೇ ಇಂಟ್ರಾಕ್ಷನ್ ನಡೆಯದೆ ಓನ್ಲಿ ಶಿಕ್ಷಕರು ಮೌಖಿಕವಾಗಿ ಹೇಳ್ತಾ ಹೋದಾಗ ಅಲ್ಲಿ ಅವರಲ್ಲಿ ಗ್ರಹಿಸುವ ಮಟ್ಟ ಕೂಡ ಇರ್ತದೆ. ಯಾಕಂದರೆ ಅವರು ಪ್ರೌಢಶಾಲಾ ಹಂತದ ಅಂದರೆ ಅವರಲ್ಲಿ ಮಾನಸಿಕ ಮತ್ತು ದೈಹಿಕವಾಗಿ ಕೂಡ ಅವರು ಸೂಕ್ತ ಆಗಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಈ ಒಂದು ಪದ್ಧತಿ ಉಪಯುಕ್ತ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಉಪನ್ಯಾಸವು ಒಂದು ಪ್ರೌಢ ಬೋಧನಾ ಪದ್ಧತಿಯಾಗಿದ್ದು ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಬೋಧನೆ ಮಾಡಬಹುದು. ಯಾಕಂತಂದರೆ ಅಲ್ಲಿ ಟೈಮ್ ವೇಸ್ಟ್ ಆಗೋಂಗಿಲ್ಲ. ಈಗ 2 ಸೆಕ್ಷನ್ ಮಾಡ್ಕೋತಾ ಹೋದಾಗ ಅಲ್ಲಿ ಏನಾಗ್ತದೆ ಅಂತಂದರೆ ಟೈಮ್ ವೇಸ್ಟ್ ಆಗ್ತದೆ ಹೊರತು ಇಲ್ಲಿ ಮತ್ತೆ ಏನಂದರೆ ಏಕಕಾಲದಲ್ಲಿ ಒಂದೇ ಕ್ಲಾಸಲ್ಲಿ ಎಟ್ ಎ ಟೈಮ್ ಪ್ರೌಢ ಬೋಧನೆ ಅಂತಂದರೆ ಅಲ್ಲಿ ಪ್ರೌಢ ವ್ಯವಸ್ಥೆಗೆ ಬಂದಿರ್ತಾರೆ ಹುಡುಗರು. ಸೊ ಹಾಗಾಗಿ ಈ ಒಂದು ಬೋಧನೆ ಮಾಡಬಹುದು ಏಕಕಾಲದಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು 3ನೇ ಪಾಯಿಂಟು ಕಡಿಮೆ ಕಾಲದಲ್ಲಿ ಅನೇಕ ವಿಷಯಗಳನ್ನು ಸಿದ್ಧಾಂತಗಳನ್ನು ವಿವರಿಸಿ ಹೇಳಲು ಸೂಕ್ತ ಪದ್ಧತಿ. ಸೊ ಇಲ್ಲಿ ಟೈಮ್ ಕೂಡ ವೇಸ್ಟ್ ಆಗಂಗಿಲ್ಲ ಮತ್ತು ಸ್ಥಳ ಕೂಡ ವೇಸ್ಟ್ ಆಗಂಗಿಲ್ಲ. ಎಟ್ ಎ ಟೈಮ್ ಒಂದೇ ಕ್ಲಾಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಿದ್ಧಾಂತ ಮಂಡಿಸಬಹುದು. ನೆಕ್ಸ್ಟು ಮಕ್ಕಳಿಗೆ ಕಲಿಕೆಯಲ್ಲಿ ಯಾವುದೇ ರೀತಿಯ ಆಯಾಸ ಇರುವುದಿಲ್ಲ. ಯಾಕಂತಂದರೆ ಅವರು ಯಾವುದೇ ರೀತಿಯಾಗಿ ಅಲ್ಲಿ ಭಾಗಿನೇ ಆಗುವುದಿಲ್ಲ. ಓನ್ಲಿ ಅವ್ರು ಏನು ಮಾಡ್ತಾರೆ, ಆಲಿಸುವಿಕೆ ಅಷ್ಟೇ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಯಾವುದೇ ಆಯಾಸ ಇರೋಂಗಿಲ್ಲ. ಯಾರಿಗೆ ಆಯಾಸ ಆಗ್ತದಂದರೆ ಶಿಕ್ಷಕರಿಗಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಉಪನ್ಯಾಸ ಕೇಳುವುದರಿಂದ ಆಲಿಸುವ ಶಕ್ತಿ ಬೆಳೆಯುತ್ತದೆ ಮತ್ತು ಅರ್ಥಗ್ರಹಿಕೆ ಆಗ್ತದೆ. ಇದರಿಂದ ಮಕ್ಕಳಲ್ಲಿ ಆಲಿಸುವಿಕೆ ಮತ್ತು ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಹೆಚ್ಚೆಚ್ಚು ವಿಷಯಗಳನ್ನು ಕೇಳೋದ್ರಿಂದ ಅವರಲ್ಲಿ ಆಲಿಸುವಿಕೆ ಕೌಶಲ್ಯ ಹೆಚ್ಚಾಗಿ ಅರ್ಥಗ್ರಹಿಕೆ ಕೂಡ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು 6th ಪಾಯಿಂಟು ಉಪನ್ಯಾಸಕರ ಧ್ವನಿ, ಸ್ವರ, ಉಚ್ಚಾರ
ಧ್ವನಿ ಏರಿಳಿತಗಳು ಮತ್ತು ಭಾಷಾ ಶೈಲಿಗಳನ್ನು ಮಕ್ಕಳು ಅನುಕರಣೆ ಮಾಡುವುದರಿಂದ ಮಕ್ಕಳ ಮಾತುಗಾರಿಕೆ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೀತದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಉಪನ್ಯಾಸಕ ಬೋಧನೆ ಮಾಡ್ತಿರ್ತಾರಲ್ಲ ಶಿಕ್ಷಕರು, ಸೊ ಅವರು ಹೆಚ್ಚು ಹೆಚ್ಚು ಉಪನ್ಯಾಸ ಮಾಡುವುದರಿಂದ ಅವರಲ್ಲಿ ಮಕ್ಕಳು ಏನು ಅನುಕರಣೆ ಮಾಡ್ತಾರಂದರೆ ಅವರ ಧ್ವನಿ ಉಚ್ಚಾರ ಮತ್ತು ಅವರ ಏರಿಳಿತ, ಧ್ವನಿಯಲ್ಲಿರುವ ಏರಿಳಿತ ಮತ್ತು ಅವರು ಯಾವ ರೀತಿಯಾಗಿ ಯಾವ ಶೈಲಿಯನ್ನು ಉಪಯೋಗಿಸ್ತಾರಲ್ಲ ಭಾಷೆ ಬೋಧನೆಗೆ, ಅವೆಲ್ಲವೂ ಕೂಡ ಈ ಒಂದು ಮಕ್ಕಳು ಏನು ಮಾಡ್ತಾರೆ ಅಂದರೆ ಅನುಕರಣೆ ಮಾಡ್ತಾರೆ. ಈ ಅನುಕರಣೆ ಮಾಡೋದ್ರಿಂದ ಮಕ್ಕಳಲ್ಲೂ ಸಹ ಅವ್ರ ಅನುಕರಣೆ ಮಾಡಿ ಮಾಡಿ ಅವ್ರ ಮಾತುಗಾರಿಕೆ ಶೈಲಿ ಕೂಡ ಹೆಚ್ಚಾಗ್ತದೆ. ಸೊ ಮಾತುಗಾರಿಕೆ ಶೈಲಿಯಿಂದ ನಮ್ಮಲ್ಲಿ ಏನು ಬೆಳೀತದೆ ಅಂದರೆ ಅಭಿವ್ಯಕ್ತಿ ಸಾಮರ್ಥ್ಯ, ಅಂದರೆ ಮಾತುಗಾರಿಕೆಯಿಂದ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೀತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಉಪನ್ಯಾಸಗಳನ್ನು ಕೇಳುವುದರಿಂದ ಮಾತನಾಡುವ ಕೌಶಲ್ಯ, ವಿಷಯ ವಿವರಣೆ ಮತ್ತು ನಿರೂಪಣಾ ಸಾಮರ್ಥ್ಯ ಬೆಳೆಯುತ್ತದೆ. ಯಾಕಂದ್ರೆ ಈ ಉಪನ್ಯಾಸಗಳನ್ನು ಕೇಳ್ತಾ ಕೇಳ್ತಾ ನಮ್ಮಲ್ಲೂ ಕೂಡ ಅವರ ಒಂದು ಅನುಕರಣೆಯನ್ನು ಮಾಡುವುದರಿಂದ ನಮ್ಮಲ್ಲೂ ಕೂಡ ಈ ಒಂದು ಮಾತನಾಡುವ ಕೌಶಲ್ಯ ಬೆಳೆದು ನಾವು ಕೂಡ ಕೆಲವೊಂದು ಟೈಮ್ನಲ್ಲೇ ಕಾಲೇಜ್ನಲ್ಲಿ ಫಂಕ್ಷನ್ಸ್ ಈ ರೀತಿಯಾಗಿ ಇದ್ದಾಗ ನಾವು ಕೂಡ ಹೋಸ್ಟ್ ಅಂದರೆ ನಿರೂಪಣೆ ಮಾಡಿದಾಗ ನಮ್ಮಲ್ಲಿ ಕೂಡ ಆ ಒಂದು ನಿರೂಪಣೆ ಸಾಮರ್ಥ್ಯ ಬೆಳೀತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಚೌಕಟ್ಟಿನಲ್ಲಿ ವಿಷಯವನ್ನು ತರ್ಕಬದ್ಧವಾಗಿ ನಿರೂಪಿಸುವ ಸಾಮರ್ಥ್ಯ ಬೆಳೀತದೆ. ಸೊ ಯಾಕಂತಂದರೆ ಎಲ್ಲ ಈ ಒಂದು ಆಲಿಸುವಿಕೆ ಮತ್ತು ಮಾತನಾಡುವಿಕೆ ಕೌಶಲ್ಯ ಮತ್ತು ನಿರೂಪಣೆ ಕೌಶಲ್ಯ ಬೆಳೆಯುವುದರಿಂದ ತರ್ಕಬದ್ಧವಾಗಿ ನಿರೂಪಿಸುವ ಸಾಮರ್ಥ್ಯ ಕೂಡ ಬೆಳೀತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಇಲ್ಲಿವರೆಗೆ ನಾವು ಅದರ ಅನುಕೂಲಗಳು ನೋಡಿದೇವೆ. ಇದರಿಂದಾಗುವ ಅನಾನುಕೂಲ ಏನು ಅಂತಂತ ನೋಡಂಬರಿ. ಸೊ ಇದು ಉನ್ನತ ಶಿಕ್ಷಣದಲ್ಲಿ ಮಾತ್ರ ಈ ಪದ್ಧತಿ ಬಳಸ್ಕೊಳ್ಬೋದು. ಸೊ ಯಾಕಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಪ್ರೌಢ ಶಿಕ್ಷಣದಲ್ಲಿ ಇರುವುದರಿಂದ ಅವರಿಗೆ ಈ ಒಂದು ಹಂತದಲ್ಲಿ ಹೇಳೋದ್ರಿಂದ ಅವರು ಈಸಿಯಾಗಿ ಇದನ್ನು ಅಳವಡಿಸ್ಕೊಳ್ತಾರೆ. ಸೊ ಪ್ರೈಮರಿ ಕ್ಲಾಸ್ನಲ್ಲಿ ನಾವು ಇದನ್ನು ಅಳವಡಿಸಿದರೆ ಅವರಿಗೆ ಯಾವುದೇ ರೀತಿಯಾದ ಯೂಸ್ ಇರೋಂಗಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಉಪನ್ಯಾಸಕರ ಭಾಷೆ ದುರ್ಬಲವಾಗಿದ್ದರೆ, ವಿಷಯ ಸಂಗ್ರಹಣೆಯಲ್ಲಿ ಕೊರತೆ ಇದ್ದರೆ ಈ ಪದ್ಧತಿ ಯಶಸ್ವಿ ಆಗಲಾರದು. ಸೊ ಈಗ ಉಪನ್ಯಾಸಕರು ಹೇಳ್ತಾರಂತಂದರೆ ಅವರು ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಾಗ ಮಾತ್ರ ಇದು ಯೂಸ್ ಆಗ್ತದೆ ಅಂತಲೇ ಹೇಳ್ಬೋದು. ಈಗ ಓನ್ಲಿ 1 ಪೇಜ್ 2 ಪೇಜ್ ಇದೆ ಹೇಳೋದ್ರಿಂದ ಯಾವುದೇ ಒಂದು ವಿಷಯ ಸಂಗ್ರಹಣೆ ಇದ್ದಿದ್ದಿಲ್ಲ ಅಂದರೆ ಕೊರತೆ ಇತ್ತಂದರೆ ಈ ಪದ್ಧತಿ ಯಶಸ್ವಿ ಆಗುವುದಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಉಪನ್ಯಾಸವು ಏಕಮುಖ ಸಂವಹನವಾಗಿದ್ದು ಮಕ್ಕಳ ಚಟುವಟಿಕೆಗೆ ಅವರ ಪ್ರಕ್ರಿಯೆಗೆ ಅವಕಾಶವೇ ಇರುವುದಿಲ್ಲ. ಶಿಕ್ಷಕ ಹೇಳುವ ಎಲ್ಲ ವಿಷಯಗಳನ್ನು ಮಕ್ಕಳು ಗ್ರಹಿಸಿ ಧಾರಣೆ ಮಾಡಿಕೊಳ್ಳುತ್ತಾರೆ ಎಂದು ಹೇಳಲಾಗುವುದಿಲ್ಲ. ಯಾಕಂದರೆ ಇಲ್ಲಿ ಬರೀ ಶಿಕ್ಷಕರು ವಿಷಯಗಳನ್ನು ಹೇಳ್ತಾ ಹೋದಾಗ ಯಾವುದೇ ಒಂದು ವಿದ್ಯಾರ್ಥಿಗಳ ಭಾಗಿನೇ ಇರುವುದಿಲ್ಲ ಅಂದಾಗ ಅವ್ರು ನಾವು ಹೇಳುವ ಎಲ್ಲ ವಿಷಯಗಳು ಕೇಳ್ತಾರಾ ಅಂಬೋದೊಂದು ಇಲ್ಲಿ ಡೌಟ್. ಯಾಕಂದ್ರೆ ಕೆಲವೊಬ್ಬರು ಮಾತ್ರ ಕೇಳ್ತಾರೆ ಹೊರತು ಕೆಲವೊಬ್ಬರು ಇಂಟ್ರೆಸ್ಟೇ ಇರುವುದಿಲ್ಲ ಅಂತ ಇದರಿಂದ ಹೇಳಲಾಗುವುದಿಲ್ಲ ಅಂತ ಅಂದಾರೆ. ನೆಕ್ಸ್ಟ್ ಬಂದುಬಿಟ್ಟು ಕೇಳುವಿಕೆಯಿಂದಲೇ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಶಿಕ್ಷಕರ ವೇಗವನ್ನು ಮಕ್ಕಳು ಅನುಸರಿಸಲಾಗುವುದು ಇಲ್ಲ. ಈಗ ಎಲ್ಲನೂ ಆಲಿಸುವಿಕೆಯಿಂದ ಎಲ್ಲನೂ ಅರ್ಥ ಆಗ್ತದೆ ಅಂತ ಹೇಳೋಕ್ಕಾಗಂಗಿಲ್ಲ. ಕೆಲವು ಮಕ್ಕಳು ಸ್ಲೋ ಇರ್ತಾರೆ, ಕೆಲವು ಮಕ್ಕಳು ಫಾಸ್ಟ್ ಇರ್ತಾರೆ. ಅವರ ವೇಗಕ್ಕೆ ಅನುಗುಣವಾಗಿ ಮಕ್ಕಳು ಇರ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಈ ಉಪನ್ಯಾಸ ಪದ್ಧತಿಯಲ್ಲಿ ಮಕ್ಕಳ ಚಟುವಟಿಕೆಗೆ ಅವಕಾಶ ಇರುವುದಿಲ್ಲ. ಯಾಕಂದರೆ ಇದು ಓನ್ಲಿ ಏಕಮುಖ ಪದ್ಧತಿ. ಈ ಕ್ರಮ ಮಾಡಿ ಕಲಿ ಪದ್ಧತಿಗೆ ವಿರುದ್ಧವಾಗಿದೆ. ಯಾಕಂದರೆ ಇಲ್ಲಿ ಈಗ ಆಧುನಿಕ ಪದ್ಧತಿಯಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟಾರಂದರೆ ಮಕ್ಕಳಕ್ಕೆ